ನಮಸ್ಕಾರ ಸ್ನೇಹಿತರೆ. ಏಷ್ಯಾದಲ್ಲಿ ಅದೊಂದು ದೇಶ ಇದೆ. ಅದು ಒಂದು ಕಾಲದಲ್ಲಿ ಭಾರತದ ಪಾಲಿಗೆ ಅಕ್ಷರಶಃ ತಲೆನೋವಾಗಿತ್ತು. ಭಾರತ ಪಾಕಿಸ್ತಾನದ ವಿರುದ್ಧ ಏನೇ ಕ್ರಮ ತಗೊಂಡ್ರು ಪಾಕ್ ಪರ ನಿಂತಿದ್ದ ದೇಶ ಅದು. ನಮ್ಮ ದೇಶಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳಿಗೆ ಸುರಕ್ಷಿತ ತಾಣ ಅನ್ನೋ ಆರೋಪ ಹೊತ್ತಿದ್ದ ದೇಶ ಅದು. ಆ ದೇಶದ ಹೆಸರೇ ಮಲೇಷ್ಯಾ. ಆದ್ರೆ ಇವತ್ತು ಸೀನ್ ಉಲ್ಟಾ ಆಗಿದೆ. ಯಾವ ದೇಶ ಭಾರತದ ವಿರುದ್ಧ ಕಟುವಾಗಿ ಮಾತನಾಡಿತ್ತೋ ಇವತ್ತು ಅದೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ದಾರೆ. ಯಾಕೆ ಈ ಬದಲಾವಣೆ? ಹಳೆಯ ದ್ವೇಷ ಮರೆತು ಮೋದಿ ಮಲೇಷ್ಯಾಗೆ ಭೇಟಿ ನೀಡಿರೋದು ಬರೀ ಸ್ನೇಹಕ್ಕ, ಅಥವಾ ಈ ಭೇಟಿ ಹಿಂದೆ ಚೀನಾ ಮತ್ತು ಪಾಕಿಸ್ತಾನ ಶಾಶ್ವತವಾಗಿ ಮಟ್ಟ ಹಾಕೋ ದೊಡ್ಡ ರಣತಂತ್ರ ಏನಾದ್ರೂ ಇದೆಯಾ? ಇದು ಸಾಮಾನ್ಯ ಭೇಟಿ ಅಲ್ಲ. ಇದೊಂದು ಏಷ್ಯಾದ ಪ್ರಾದೇಶಿಕ ಸಮೀಕರಣ ಬದಲಿಸೋ ಗೇಮ್ ಚೇಂಜರ್ ನಡೆ ಅಂತ ಹೇಳ್ತಿರೋದ್ಯಾಕೆ? ಬನ್ನಿ ಇವತ್ತಿನ ಈ ವರದಿಲಿ ಭಾರತ ಕೈಗೊಂಡಿರೋ ಮಿಷನ್ ಮಲೇಷ್ಯಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಮಿಷನ್ ಮಲೇಷ್ಯಾ? ಸ್ನೇಹಿತರೆ, ಮೊದಲಿಗೆ ಈಗ ಏನಾಗಿದೆ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ದಿನಾಂಕ ಫೆಬ್ರವರಿ 7, 2026 ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ವಿಮಾನ ಮಲೇಷ್ಯಾದ ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಿದೆ. ಇದು ಮೋದಿ ಅವರ 3ನೇ ಮಲೇಷ್ಯಾ ಭೇಟಿ. ಈ ಬಾರಿ ಮೋದಿ ಮಲೇಷ್ಯಾ ಭೇಟಿ 2 ದಿನದ್ದು, ಫೆಬ್ರವರಿ 7 ಮತ್ತು 8. ಕಳೆದ ಬಾರಿ ಅಂದ್ರೆ 2024ರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತಕ್ಕೆ ಬಂದಿದ್ರು. ಆಗ ಶುರುವಾದ ವ್ಯೂಹಾತ್ಮಕ ಪಾಲುದಾರಿಕೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ನಿಮ್ಗೆ ನೆನಪಿರಬಹುದು, ಆಗಸ್ಟ್ 2024ರಲ್ಲಿ ಅನ್ವರ್ ಇಬ್ರಾಹಿಂ ಭಾರತಕ್ಕೆ ಬಂದಾಗ 2 ದೇಶಗಳ ಸಂಬಂಧವನ್ನ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹಂತಕ್ಕೆ ಏರಿಸಲಾಗಿತ್ತು. ಇವತ್ತಿನ ಮೋದಿಯವರ ಈ ಭೇಟಿ ಆ ಒಪ್ಪಂದನ ಜಾರಿಗೆ ತರೋಕೆ ಇಟ್ಟಿರೋ ಮೊದಲ ಹೆಜ್ಜೆ. ಫೆಬ್ರವರಿ 8ರಂದು ಮಲೇಷ್ಯಾದ ಆಡಳಿತ ಕೇಂದ್ರವಾದ ಪುತ್ರಜಯದಲ್ಲಿ ಮೋದಿ ಮತ್ತು ಅನ್ವರ್ ಇಬ್ರಾಹಿಂ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಆದ್ರೆ ಅದಕ್ಕೂ ಮೊದಲು ಅಂದ್ರೆ ಫೆಬ್ರವರಿ 7ರ ಸಂಜೆ ಕೌಲಾಲಂಪುರ್ನಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಡೆದಿದೆ. ಅಲ್ಲಿರೋ ಲಕ್ಷಾಂತರ ಭಾರತೀಯರನ್ನ ಉದ್ದೇಶಿಸಿ ಮೋದಿ ಮಾತನಾಡಿದ್ದಾರೆ. ಇದನ್ನ ರಾಜತಾಂತ್ರಿಕ ಭಾಷೆಯಲ್ಲಿ ಲಿವಿಂಗ್ ಬ್ರಿಡ್ಜ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿರೋ ಭಾರತೀಯರೇ ಭಾರತ ಮತ್ತು ಮಲೇಷ್ಯಾ ನಡುವಿನ ಜೀವಂತ ಸೇತುವೆಗಳು. ಆದ್ರೆ ವೀಕ್ಷಕರೇ, ಮೇಲ್ನೋಟಕ್ಕೆ ಇದು ಎಲ್ಲರಂತೆ ಕೈಕುಲುಕೋ ಭೇಟಿ ತರ ಕಾಣ್ಬೋದು. ಆದ್ರೆ ಇದರ ಇತಿಹಾಸ ನೋಡಿದ್ರೆ ಭಾರತದ ಪ್ರಧಾನಿ ಅಲ್ಲಿಗೆ ಹೋಗಿರೋದು ಎಷ್ಟು ಮಹತ್ವದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ತಲೆನೋವಾಗಿದ್ದ ಮಲೇಷ್ಯಾ. ನಾವು ಮಲೇಷ್ಯಾವನ್ನ ತಲೆನೋವು ಅಂತ ಕರೆದಿದ್ವಿ. ಯಾಕೆ ಗೊತ್ತಾ? ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಮಲೇಷ್ಯಾದಲ್ಲಿ ಈ ಹಿಂದೆ ಮೊಹಾತೀರ್ ಮೊಹಮ್ಮದ್ ಪ್ರಧಾನಿಯಾಗಿದ್ರು. ಅವರು ಭಾರತದ ವಿರುದ್ಧ ಎಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂದ್ರೆ 2 ದೇಶಗಳ ಸಂಬಂಧ ಮುರಿದು ಬೀಳೋ ಹಂತಕ್ಕೆ ಹೋಗಿತ್ತು. 2019ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜಗತ್ತೇ ನೋಡ್ತಿರೋವಾಗ ಮಹತೀರ್ ಮೊಹಮ್ಮದ್ ಒಂದು ಮಾತು ಹೇಳ್ತಾರೆ. ಭಾರತ ಕಾಶ್ಮೀರವನ್ನ ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಮತ್ತು ಆಕ್ರಮಣ ಮಾಡಿದೆ ಅಂತ. ಅಷ್ಟೇ ಅಲ್ಲ, ಭಾರತದ ಸಿಎಎ ಕಾಯ್ದೆ ಬಂದಾಗ್ಲೂ ಭಾರತದಲ್ಲಿ ಜನ ಸಾಯ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಆಗ ಭಾರತ ಸುಮ್ನೆ ಕೂರ್ಲಿಲ್ಲ. ಮಲೇಷ್ಯಾದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ಪಾಮ್ ಆಯಿಲ್ ಅನ್ನೇ ಬಾಯ್ಕಾಟ್ ಮಾಡ್ತು. ಭಾರತದ ಈ ಒಂದೇ ಏಟಿಗೆ ಮಲೇಷ್ಯಾದ ಪಾಮ್ ಆಯಿಲ್ ಮಾರುಕಟ್ಟೆ ಕುಸಿದು ಹೋಗಿತ್ತು. ರಾಜಕೀಯ ಮಾಡೋಕೆ ಬಂದ್ರೆ ಬಿಸ್ನೆಸ್ ಕಟ್ ಮಾಡ್ತೀವಿ ಅನ್ನೋ ಖಡಕ್ ಮೆಸೇಜ್ ಅವತ್ತೇ ರವಾನೆಯಾಗಿತ್ತು. ಇದಾದ್ಮೇಲೆ ನಡೆದಿದ್ದು ಆಪರೇಷನ್ ಸಿಂಧೂರ್ ಸಮಯ. ಭಾರತ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ಮಾಡಿದ್ರೆ ಮಲೇಷ್ಯಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಪಾಕ್ ತಪ್ಪು ಮಾಡಿಲ್ಲ, ತನಿಖೆ ಆಗ್ಬೇಕು ಅಂತೆಲ್ಲ ಪಾಕ್ ಪರ ಬ್ಯಾಟ್ ಬೀಸಿತ್ತು. ಇನ್ನೊಂದ್ ಕಡೆ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ವ್ಯಕ್ತಿ ಜಾಕಿರ್ ನಾಯ್ಕ್ ರಾಜಾಶ್ರಯ ಕೊಟ್ಟು ಕೂರಿಸಿಕೊಂಡಿರೋದು ಇದೇ ಮಲೇಷ್ಯಾ. ನಮ್ಮ ಎನ್ಐಎ ಎಷ್ಟೋ ಬಾರಿ ವರದಿ ಕೊಟ್ಟಿದೆ, ಭಾರತದಲ್ಲಿ ನಡೆಯೋ ಕೆಲವು ಉಗ್ರ ಚಟುವಟಿಕೆಗಳಿಗೆ ಫಂಡಿಂಗ್ ಬರೋದು ಆಗ್ನೇಯ ಏಷ್ಯಾದಿಂದ, ಅದರಲ್ಲೂ ಮಲೇಷ್ಯಾ ಲಿಂಕ್ ಇದೆ ಅಂತ. ಇಷ್ಟೆಲ್ಲ ನೆಗೆಟಿವ್ ಇದ್ರು, ಇಷ್ಟೆಲ್ಲ ಕಹಿ ಘಟನೆಗಳು ಇದ್ರು, ಭಾರತದ ಪ್ರಧಾನಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇವತ್ತು ಮಲೇಷ್ಯಾದಲ್ಲಿ ನಿಂತಿದ್ದಾರೆ. ಯಾಕೆ? ಏನಿದೆ ಅಲ್ಲಿ? ಉತ್ತರ ಇಲ್ಲಿದೆ. ಆಪರೇಷನ್ ಮಲಕ್ಕಾ. ಈ ಮ್ಯಾಪ್ ನೋಡಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮೋದಿ ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದು ಮಲಕ್ಕಾ ಜಲಸಂಧಿ. ಪ್ರಪಂಚದ ಅತಿ ಕಿರಿದಾದ ಆದ್ರೆ ಅತಿ ಮುಖ್ಯವಾದ ಸಮುದ್ರ ಮಾರ್ಗ. ಭಾರತದ ವ್ಯಾಪಾರಕ್ಕೆ ಇದು ಎಷ್ಟು ಮುಖ್ಯವೋ ಚೀನಾಗೆ ಇದು ಉಸಿರು ಇದ್ದ ಹಾಗೆ. ಲೆಕ್ಕಾಚಾರ ಸಿಂಪಲ್ ಆಗಿದೆ. ಭಾರತದ 55% ವ್ಯಾಪಾರ ಸಾಗೋದು ಇದೇ ದಾರಿಲಿ. ಆದ್ರೆ ಚೀನಾಗೆ ಬೇಕಾದ 80% ಕಚ್ಚಾ ತೈಲ ಬರೋದು ಇದೇ ದಾರಿಯಿಂದ. ಇದನ್ನ ಜಿಯೋಪಾಲಿಟಿಕ್ಸ್ ಭಾಷೆಯಲ್ಲಿ ಚೀನಾಸ್ ಮಲಕ್ಕಾ ಡಿಲೆಮಾ ಅಂತ ಕರೀತಾರೆ. ಒಂದು ವೇಳೆ ನಾಳೆ ಯುದ್ಧ ಆದ್ರೆ ಯಾರು ಈ ಜಾಗವನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಚೀನಾದ ಕುತ್ತಿಗೆ ಹಿಸ್ಕಬಹುದು. ಅವರ ಪೆಟ್ರೋಲ್ ಡೀಸೆಲ್ ಸಪ್ಲೈ ಕಟ್ ಮಾಡಬಹುದು. ಸೂಕ್ಷ್ಮವಾಗಿ ಗಮನಿಸಿ, ಈ ಜಲಸಂಧಿಯ ಒಂದು ತುದಿಯಲ್ಲಿ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಕೆಳಗಡೆ ಇಂಡೋನೇಷ್ಯಾದ ಸಬಾಂಗ್ ಬಂದರ್ನಲ್ಲಿ ಭಾರತಕ್ಕೆ ಆಕ್ಸೆಸ್ ಇದೆ. ಈಗ ಉಳಿದಿರೋದು ಒಂದೇ ಪಾಯಿಂಟ್, ಅದು ಮಲೇಷ್ಯಾ. ಈಗ ಮಲೇಷ್ಯಾ ನಮ್ ಜೊತೆ ಕೈ ಜೋಡಿಸಿದ್ರೆ ಹಿಂದೂ ಮಹಾಸಾಗರದ ಈ ಭಾಗದಲ್ಲಿ ಭಾರತವೇ ಬಾಸ್ ಆಗತ್ತೆ. ಚೀನಾಗೆ ಚೆಕ್ ಮೇಟ್ ಇಡೋಕೆ ಇದಕ್ಕಿಂತ ದೊಡ್ಡ ಜಾಗ ಬೇರೊಂದಿಲ್ಲ.
ಅಷ್ಟೇ ಅಲ್ಲ, ಪಾಕಿಸ್ತಾನ ಇತ್ತೀಚೆಗೆ ಚೀನಾ ಸಹಾಯದಿಂದ ಮಲೇಷ್ಯಾ ಜೊತೆ ದೋಸ್ತಿ ಬೆಳೆಸೋಕೆ ನೋಡ್ತಿತ್ತು. ಮೋದಿಯವರ ಈ ಭೇಟಿ ಆ ಪಾಕ್ ಚೀನಾ ಮಲೇಷ್ಯಾ ಅಕ್ಷರೇಖೆಯನ್ನ ಮುರಿಯೋಕೆ ಮಾಡಿರೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಲಾಗ್ತಿದೆ. ರಕ್ಷಣಾ ವಲಯದಲ್ಲಿ ಸಹಕಾರ ಮ್ಯಾಪ್ ಆಯಿತು. ಈಗ ಯುದ್ಧ ವಿಮಾನಗಳ ವಿಷಯಕ್ಕೆ ಬರೋಣ. ಈ ಭೇಟಿಲಿ ನಡೀತಿರೋ ಅತಿ ದೊಡ್ಡ ಚರ್ಚೆ ಅಂದ್ರೆ ರಕ್ಷಣೆ. ನಿಮ್ಗೆ ಗೊತ್ತಿಲ್ಲಿ 2023ರಲ್ಲೇ ನಮ್ಮ ಬೆಂಗಳೂರಿನ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮಲೇಷ್ಯಾದ ಕೌಲಾಲಂಪುರ್ನಲ್ಲಿ ತನ್ನ ಆಫೀಸ್ ಓಪನ್ ಮಾಡಿದೆ. ಯಾಕೆ? ಮಲೇಷ್ಯಾಗೆ ವಿಮಾನ ಮಾರೋಕೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದನ್ನ ಸುಖೋಯ್ ಫೋರಂ ಅಂತ ಕರಿಬಹುದು. ಭಾರತ ಮತ್ತು ಮಲೇಷ್ಯಾ ಎರಡೂ ರಷ್ಯಾದ ಸು-30 ಯುದ್ಧ ವಿಮಾನಗಳನ್ನ ಬಳಸ್ತೀವಿ. ಆದ್ರೆ ರಷ್ಯಾ ಈಗ ಯುದ್ಧದಲ್ಲಿ ಬ್ಯುಸಿ ಇದೆ. ಮಲೇಷ್ಯಾದ ವಿಮಾನ ಕೆಟ್ ಹೋದ್ರೆ ರಿಪೇರಿ ಮಾಡೋರ್ ಯಾರು? ಸ್ಪೇರ್ ಪಾರ್ಟ್ಸ್ ಕೊಡೋರ್ ಯಾರು? ಭಾರತನೇ ಗತಿ. ಚಿಂತೆ ಬೇಡ, ನಮ್ಮ ಹತ್ರ ಜಗತ್ತಿನ ಬೆಸ್ಟ್ ಮೆಕ್ಯಾನಿಕ್ಗಳಿದ್ದಾರೆ. HAL ಇದೆ. ನಿಮ್ಮ ವಿಮಾನಗಳನ್ನ ನಾವೇ ಮೇಂಟೈನ್ ಮಾಡ್ತೀವಿ ಅಂತ ಭಾರತ ಆಫರ್ ಕೊಡ್ತಿದೆ. ಇದರಿಂದ ಏನಾಗುತ್ತೆ? ಮಲೇಷ್ಯಾದ ವಾಯುಪಡೆ ಪರೋಕ್ಷವಾಗಿ ಭಾರತದ ಮೇಲೆ ಅವಲಂಬಿತವಾಗುತ್ತೆ. ಚೀನಾಗೆ ಆರ್ಥಿಕ ಚೆಕ್ಮೇಟ್. ಮಲೇಷ್ಯಾ ಮಣಿಸಿದ ಚಿಪ್ ತಂತ್ರ. ರಕ್ಷಣೆ ಒಂದ್ ಕಡೆ ಆದ್ರೆ ಇವತ್ತು ಜಗತ್ತಲ್ಲಿ ನಿಜವಾದ ಯುದ್ಧ ನಡೆಯೋದು ಟೆಕ್ನಾಲಜಿ ಮತ್ತು ವ್ಯಾಪಾರದಲ್ಲಿ. ಮೋದಿ ಬರಿಗೈಯಲ್ಲಿ ಹೋಗಿಲ್ಲ. ಅವರ ಜೇಬಲ್ಲಿ 2 ಪ್ರಮುಖ ಅಸ್ತ್ರಗಳಿವೆ. ನಂಬರ್ 1 ಚಿಪ್ ವಾರ್, ಎರಡನೇದು ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್. ಮೊದಲನೇ ವಿಷಯಕ್ಕೆ ಬಂದ್ರೆ ಮಲೇಷ್ಯಾ ಜಗತ್ತಿನ ಚಿಪ್ ಪ್ಯಾಕೇಜಿಂಗ್ ಹಬ್. ಭಾರತ ಚಿಪ್ ಡಿಸೈನ್ನಲ್ಲಿ ಟಾಪ್ ರಾಷ್ಟ್ರ. ಒಂದು ಸಿಲಿಕಾನ್ ಚಿಪ್ ರೆಡಿ ಆದ್ಮೇಲೆ ಅದು ಹಾಳಾಗದಂತೆ ಅದಕ್ಕೊಂದು ರಕ್ಷಣಾ ಕವಚ ಹಾಕಿ ಮದರ್ ಬೋರ್ಡ್ಗೆ ಕನೆಕ್ಷನ್ ಕೊಡೋದೇ ಪ್ಯಾಕೇಜಿಂಗ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜೀವ ಇಲ್ಲದ ಚಿಪ್ಗೆ ಜೀವ ತುಂಬೋ ಕೆಲಸ ಇದು. ಈ ವಿಷಯದಲ್ಲಿ ಮಲೇಷ್ಯಾ ಎತ್ತಿದ ಕೈ. ಇವತ್ತು ಜಗತ್ತಿನ 13% ಚಿಪ್ ಪ್ಯಾಕೇಜಿಂಗ್ ಮಾರ್ಕೆಟ್ ಇವರ ಹಿಡಿತದಲ್ಲಿದೆ. ಇಂಟೆಲ್, ಇನ್ಫಿನಿಯಾನ್ ಅಂಥ ದಿಗ್ಗಜ ಕಂಪನಿಗಳ ಫ್ಯಾಕ್ಟರಿಗಳು ಇಲ್ಲಿವೆ. ಆದ್ರೆ ಚಿಪ್ ಡಿಸೈನ್ ಮಾಡೋದ್ರಲ್ಲಿ ಭಾರತ ಕಿಂಗ್. ಜಗತ್ತಿನ 20% ಸೆಮಿಕಂಡಕ್ಟರ್ ಡಿಸೈನ್ ಎಂಜಿನಿಯರ್ಗಳು ನಮ್ಮ ಭಾರತದಲ್ಲೇ ಇದ್ದಾರೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಭಾರತದ ದೊಡ್ಡ ಕಂಪನಿಗಳು ಮಲೇಷ್ಯಾದ ಕಂಪನಿಗಳ ಜೊತೆ ಸೇರಿ ಕೆಲಸ ಮಾಡೋಕೆ ಪ್ಲಾನ್ ಮಾಡ್ತಿವೆ. ಇದು ಸಾಧ್ಯ ಆದ್ರೆ ಅಮೆರಿಕ ಮತ್ತು ಚೀನಾಗೆ ಸೆಡ್ಡು ಹೊಡಿಬಹುದು. ಈ ಭೇಟಿಯಲ್ಲಿ ಇದರ ಬಗ್ಗೆ ಮಹತ್ವದ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ನಂಬರ್ 2 ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್. UPI ಅಂಡ್ ಪೇನೆಟ್. ಮಲೇಷ್ಯಾದಲ್ಲಿರೋ ಭಾರತೀಯರಿಗೆ ಇದು ಗುಡ್ ನ್ಯೂಸ್. ಭಾರತದ UPI ಮತ್ತು ಮಲೇಷ್ಯಾದ ಪೇನೆಟ್ ಅನ್ನ ಲಿಂಕ್ ಮಾಡೋ ಒಪ್ಪಂದ ಫೈನಲ್ ಆಗ್ತಿದೆ. ಇದರಿಂದ ನೀವು ಮಲೇಷ್ಯಾದಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ರೂಪಾಯಿಯಲ್ಲೇ ಪೇಮೆಂಟ್ ಮಾಡಬಹುದು. ನಂಬರ್ 3 ಪಾಮ್ ಆಯಿಲ್ ಪಾಲಿಟಿಕ್ಸ್. ಭಾರತ ಮತ್ತು ಮಲೇಷ್ಯಾ ನಡುವೆ ಬರೋಬ್ಬರಿ 19 ರಿಂದ $20 ಬಿಲಿಯನ್ ವ್ಯಾಪಾರ ನಡೀತಿದೆ. ಇದರಲ್ಲಿ ಸುಮಾರು $12.5 ಬಿಲಿಯನ್ ಮೌಲ್ಯದ ಸರಕುಗಳನ್ನ ಭಾರತ ಆಮದು ಮಾಡಿಕೊಳ್ತಿದೆ. ಹಾಗೆ ಸುಮಾರು $7 ಬಿಲಿಯನ್ ಗೂ ಹೆಚ್ಚಿನ ಮೌಲ್ಯದ ಸರಕುಗಳನ್ನ ಭಾರತ ಮಲೇಷ್ಯಾಗೆ ರಫ್ತು ಮಾಡ್ತಿದೆ. ಇದರಲ್ಲಿ ಭಾರತ ಅತಿ ಹೆಚ್ಚು ತರಿಸಿಕೊಳ್ಳೋದು ಪಾಮ್ ಆಯಿಲ್ ಅನ್ನೇ. ಯುರೋಪ್ ದೇಶಗಳು ಮಲೇಷ್ಯಾದ ಎಣ್ಣೆ ಬೇಡ ಅಂತ ಬ್ಯಾನ್ ಮಾಡಿದಾಗ ಭಾರತ ಕೈ ಹಿಡಿದಿತ್ತು. ನಾವು ನಿಮ್ಮ ಎಣ್ಣೆ ತಗೋತೀವಿ, ನೀವು ನಮ್ಮ ಮಾತು ಕೇಳಬೇಕು ಅನ್ನೋದು ಭಾರತದ ಸ್ಟ್ರಾಟಜಿ. ಹಾಗೆ ಆಗ್ಲೇ ಹೇಳ್ದಂತೆ ಮಲೇಷ್ಯಾ ಚಿಪ್ ಪ್ಯಾಕೇಜಿಂಗ್ ಹಬ್ ಆಗಿರೋದ್ರಿಂದ ಅಲ್ಲಿಂದ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಮತ್ತು ಮೆಷಿನರಿಗಳು ಹೆಚ್ಚು ಬರ್ತವೆ. ಇನ್ನು ನಾವು ಮುಖ್ಯವಾಗಿ ಪೆಟ್ರೋಲಿಯಂ ಉತ್ಪನ್ನಗಳು, ಇಂಜಿನಿಯರಿಂಗ್ ಗೂಡ್ಸ್ ಮತ್ತು ಮಾಂಸ ರಫ್ತು ಮಾಡ್ತಿದ್ದೇವೆ. ಈ ಎಲ್ಲಾ ವ್ಯಾಪಾರವನ್ನ ವಿಸ್ತರಿಸೋ ಪ್ಲಾನ್ ಪ್ರಧಾನಿ ಭೇಟಿಯ ಉದ್ದೇಶವಾಗಿದೆ. 29 ಲಕ್ಷ ಭಾರತೀಯರು ಭಾರತದ ಸಾಫ್ಟ್ ಪವರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಅತಿ ದೊಡ್ಡ ಶಕ್ತಿ ಇರೋದು ಅಲ್ಲಿನ ಜನರಲ್ಲಿ. ಮಲೇಷ್ಯಾದಲ್ಲಿ ಸುಮಾರು 3.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಸುಮಾರು 29 ಲಕ್ಷ ಭಾರತೀಯ ಮೂಲದ ಜನರಿದ್ದಾರೆ. ಅಂದ್ರೆ ಅಲ್ಲಿನ ಒಟ್ಟು ಜನಸಂಖ್ಯೆಯ ಸುಮಾರು 8% ಜನ ನಮ್ಮೋರು. ಅಮೆರಿಕ, UAE ಬಿಟ್ರೆ ಅತಿ ಹೆಚ್ಚು ಭಾರತೀಯರು ಇರೋದು ಇಲ್ಲೇ. ಇಲ್ಲಿರೋ ಭಾರತೀಯರಲ್ಲಿ ಬಹುಪಾಲು ಜನ ತಮಿಳು ಹಿಂದೂಗಳು. ಮಲೇಷ್ಯಾದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 6.3% ಜನ ಹಿಂದೂಗಳಿದ್ದಾರೆ. ಅಂದ್ರೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಇಲ್ಲಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೌಲಾಲಂಪುರ್ನ ಹೊರವಲಯದಲ್ಲಿರುವ ಬೃಹತ್ ಬಟು ಕೇವ್ಸ್ ಮತ್ತು ಅಲ್ಲಿನ ಮುರುಗನ್ ದೇವರ ವಿಗ್ರಹ ಜಗತ್ತಿನ ಎತ್ತರದ ವಿಗ್ರಹಗಳಲ್ಲಿ ಒಂದು. ಅಲ್ಲಿ ಮುರುಗನ್ ದರ್ಶನ ಆದ್ರೆ ಇಲ್ಲಿ ನಮ್ಮ ಪವಿತ್ರ ಕ್ಷೇತ್ರಗಳ ದರ್ಶನಕ್ಕೆ 7 ಸ್ಯಾಂಡ್ಸ್ ಅವರ ಬೆಸ್ಟ್ ಪ್ಯಾಕೇಜ್ ಇಲ್ಲಿದೆ ನೋಡಿ. ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಹಾಗೂ ಪದ್ಮನಾಭ ಸ್ವಾಮಿ ದರ್ಶನ. 7 ಸ್ಯಾಂಡ್ಸ್ ಅವರ ಈ 3 ನೈಟ್ಸ್ 4 ಡೇಸ್ ಪ್ಯಾಕೇಜ್ ಈಗ ಲಭ್ಯ. ಆಸಕ್ತರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ. ಸರಿ, ವಿಷಯಕ್ಕೆ ಬರೋದಾದ್ರೆ ಇವತ್ತಿಗೂ ಅಲ್ಲಿ ತೈಪೂಸಂ ಹಬ್ಬ ನಡೆದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಅದರಲ್ಲೂ ಈ ಬಾರಿ ಮೋದಿ ಅಲ್ಲಿನ ಜನರಿಗೆ ಒಂದು ಬಂಪರ್ ಗಿಫ್ಟ್ ಕೊಡೋ ಸಾಧ್ಯತೆ ಇದೆ. ಇಲ್ಲಿವರೆಗೆ 4ನೇ ತಲೆಮಾರಿನ ಭಾರತೀಯರಿಗೆ ಮಾತ್ರ OCI ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಸಿಗ್ತಿತ್ತು. ಆದ್ರೆ ಅದನ್ನೀಗ
6ನೇ ತಲೆಮಾರಿನವರೆಗೂ ವಿಸ್ತರಿಸುವುದಕ್ಕೆ ನಿರ್ಧರಿಸಲಾಗಿದೆ. ಇದು ದಶಕಗಳಿಂದ ಅಲ್ಲಿ ನೆಲೆಸಿರೋ ಭಾರತೀಯರ ಪಾಲಿಗೆ ಐತಿಹಾಸಿಕ ಸುದ್ದಿ. ಇವರು ಕೇವಲ ಕೆಲಸಕ್ಕೆ ಹೋದವರಲ್ಲ, ಮಲೇಷ್ಯಾದ ರಾಜಕೀಯವನ್ನ ನಿರ್ಧರಿಸುವ ಶಕ್ತಿ ಇವರಿಗಿದೆ. ಮೋದಿ ವಿಸಿಟ್ ಟೈಮಿಂಗ್ ನೋಡಿ. ಅಲ್ಲಿನ ತಮಿಳು ಹಿಂದೂಗಳು ಆಚರಿಸೋ ಅತಿ ದೊಡ್ಡ ಹಬ್ಬ ತೈಪೂಸಂ ಈಗಷ್ಟೇ ಮುಗ್ದಿದೆ. ಈ ಟೈಮಲ್ಲಿ ಮೋದಿ ಅಲ್ಲಿಗೆ ಹೋಗಿರೋದು ಅಲ್ಲಿನ ತಮಿಳು ಸಮುದಾಯಕ್ಕೆ ನೇರವಾಗಿ ಕನೆಕ್ಟ್ ಆಗೋ ತಂತ್ರ. ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರ ಸಂಪುಟದಲ್ಲಿ ಭಾರತೀಯ ಮೂಲದ ಸಚಿವರು ಕೂಡ ಇದ್ದಾರೆ. ಮೋದಿ ಇವರನ್ನ ಭೇಟಿ ಮಾಡ್ತಿರೋದು ಕೇವಲ ಎಮೋಷನಲ್ ವಿಷಯ ಅಲ್ಲ, ಅದೊಂದು ರಾಜತಾಂತ್ರಿಕ ನಡೆ. ನೋಡಿ, ನಿಮ್ಮ ದೇಶದ ಅಭಿವೃದ್ಧಿಲಿ ನಮ್ಮವರ ಪಾಲಿದೆ, ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಮಲೇಷ್ಯಾ ಸರ್ಕಾರಕ್ಕೆ ಕೊಡೋ ಮೆಸೇಜ್ ಇದು. ಅಷ್ಟೇ ಅಲ್ಲ, ಈ ಸಂಬಂಧ ಇವತ್ತಿನದಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ನಮ್ಮ ತಮಿಳುನಾಡಿನ ಪ್ರಬಲ ರಾಜ ರಾಜೇಂದ್ರ ಚೋಳ 11ನೇ ಶತಮಾನದಲ್ಲೇ ಹಡಗುಗಳ ಮೂಲಕ ಹೋಗಿ ಮಲೇಷ್ಯಾದ ಮೇಲೆ ಪ್ರಭಾವ ಬೀರಿದ. ಮಲಯ ಅಂದ್ರೆ ತಮಿಳಿನಲ್ಲಿ ಪರ್ವತ ಎಂದರ್ಥ. ಇವತ್ತಿಗೂ ಮಲೇಷ್ಯಾದ ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ ಸಂಸ್ಕೃತ ಮತ್ತು ತಮಿಳು ಪದಗಳನ್ನು ನಾವು ನೋಡಬಹುದು. ಇದು ಗೆಲ್ಲುವ ಹೊಂದಾಣಿಕೆನಾ? ಕೊನೆಯದಾಗಿ ಈ ಭೇಟಿಯನ್ನ ನಾವು ಹೇಗೆ ನೋಡಬೇಕು? ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ, ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆರ್ ಎನಿಮೀಸ್, ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್. ಶಾಶ್ವತ ಮಿತ್ರರೂ ಇಲ್ಲ, ಶಾಶ್ವತ ಶತ್ರುಗಳೂ ಇಲ್ಲ, ಇರೋದು ಶಾಶ್ವತ ಹಿತಾಸಕ್ತಿ ಮಾತ್ರ. ಮಲೇಷ್ಯಾಗೆ ಪಾಕಿಸ್ತಾನ ಬೇಕಿರೋದು ಧರ್ಮದ ಕಾರಣಕ್ಕೆ, ಆದ್ರೆ ಮಲೇಷ್ಯಾಗೆ ಭಾರತ ಬೇಕಿರೋದು ಹೊಟ್ಟೆಪಾಡಿಗೆ, ರಕ್ಷಣೆಗೆ ಮತ್ತು ಭವಿಷ್ಯಕ್ಕೆ. ಪಾಕಿಸ್ತಾನ ಬರೀ ಸಾಲ ಕೇಳೋಕೆ ಬರುತ್ತೆ, ಆದ್ರೆ ಭಾರತ ಬಿಸ್ನೆಸ್ ಕೊಡೋಕೆ ಹೋಗ್ತಿದೆ. ಮಲೇಷ್ಯಾ ಬುದ್ಧಿವಂತ ದೇಶ, ಅವರಿಗೆ ಗೊತ್ತಿದೆ ಯಾರ್ ಜೊತೆ ಇದ್ರೆ ಲಾಭ ಅಂತ. ಮೋದಿಯವರ ಈ ಮಿಷನ್ ಮಲೇಷ್ಯಾ ಸಕ್ಸಸ್ ಆದ್ರೆ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಆಟ ನಡೆಯೋದಿಲ್ಲ. ಹಳೆಯ ತಲೆನೋವಿಗೆ ಇದಕ್ಕಿಂತ ಒಳ್ಳೆ ಮದ್ದು ಬೇಕಾ? ನಿಮ್ಗೇನ್ ಅನ್ಸುತ್ತೆ? ಮಲೇಷ್ಯಾ ಭಾರತದ ನಂಬರ್ 1 ಮಿತ್ರ ಆಗುತ್ತಾ ಅಥವಾ ಚೀನಾ ಪಾಕ್ ಒತ್ತಡಕ್ಕೆ ಮಣಿಯುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.